ಹಾಕ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ನೇರವಾಗಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ಅನ್ನು ನೋಟ್ ಮಾಡಿಕೊಂಡು ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ನರೇಂದ್ರ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್? ಸರ್ಕಾರ ಮೇಲಿಂದ ಮೇಲೆ ಬರೆ ಎಳಿತಾನೆ ಇದೆ. ಅಯ್ಯೋ, ಇವರೊಬ್ರು ಇಡಿಯಟ್ಸ್, ಸೆಟ್ ಆಫ್ ಫೂಲ್ಸ್ ಇವರು. ಈ ಎಲ್ಲಾರ್ಗು ಫ್ರೀ ಕೊಟ್ಬಿಟ್ಟು ಇವ್ರ ಮನೆ ಯಾರನ್ನ ಲೈಕ್ ವಿಧಾನಸೌಧ ಏನಾರು ಮಾರ್ಬಿಟ್ಟು ಬೇಕಾದ್ರೆ ಕೊಡ್ಲಿ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ಸೆಟ್ ಆಫ್ ಫೂಲ್ಸ್ ಇದಾರೆ, ಇಡಿಯಟ್ಸ್ ಇದಾರೆ. ಈ ಪೊಲಿಟಿಷಿಯನ್ಸ್ ಹಾರಿಬಲ್ ಆಗ್ಬಿಟ್ಟಿದ್ದಾರೆ, ಎನ್ಸ್ಟ್ರೇಟ್ ಫೆಲೋಸ್. ಗ್ಯಾರಂಟಿನೇ ದುಬಾರಿ ಆಯ್ತಾ ಅಂತ? ಗ್ಯಾರಂಟಿ ಅಂದ್ರೆ ಯಾರು ಎಲ್ಲಿ ಯಾರ್ದು ಆಲ್ ಓವರ್ ಇಂಡಿಯಾ ಯಾಕೆ ಹಿಂಗೆ ಮೋಸ ಮಾಡ್ತಾರೆ ಜನಗಳಿಗೆ? ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಕಮ್ ಇನ್ ಟು ದಿ ಪವರ್ ಹಿಂಗೆಲ್ಲ ಮಾಡದ? ಈ ತರ ಫೂಲ್ಸ್ ಇವರು ಹಿಂಗ್ ಮಾಡದ? ಒಂದು ಸಿಎಂ ಆಗ್ಲಿ ಡೆಪ್ಯೂಟಿ ಸಿಎಂ ಆಗ್ಲಿ ಗೊತ್ತಾಗಲ್ವಾ? ಎಲ್ಲ ಇನ್ಕ್ರೀಸ್ ಮಾಡೋದು, ಬೇರೆಯವ್ರಿಗೆ ಫ್ರೀ ಕೊಡೋದು, ಏನಿದೆ ಅರ್ಥ? ಈ ತರ ಮಾಡದ? ಜನಗಳು ಯಾಕೆ ಹಿಂಗ್ ಮೋಸ ಮಾಡ್ತಾರೆ ಇವರು? ಇವ್ರ ಹರಾಜ್ ಹಾಕ್ಬಿಡ್ತಾರೆ ಕರ್ನಾಟಕ ಸ್ಟೇಟ್ ನ. ಬಿಹಾರ್ಗಿಂತ ವರ್ಸ್ಟ್ ಆಗ್ಬಿಡ್ತದೆ ಹಿಂಗ್ ಮಾಡ್ತಾವ್ರೆ. ನಾಗೇಂದ್ರ ಅವರೇ, ಕರೆ ಮಾಡಿದ್ದಕ್ಕೆ. ಹುಬ್ಬಳ್ಳಿಯಿಂದ ಶೋಭಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಶೋಭಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಹಲೋ. ವಿದ್ಯುತ್ ದರ ಏರಿಕೆ ಮಾಡಿರೋದು ಏನ್ ಹೇಳ್ತೀರಿ? ಅಲ್ರಿ, ಇದು ಈ ತರ ಮಾಡಬಾರ್ದು. ವಿದ್ಯುತ್ ದರ ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ರೆ ಜನರು ಮಧ್ಯಮ ವರ್ಗದವ್ರು ಯಾವ ತರ ಬದುಕ್ಬೇಕು? ಒಂದ್ ಕಡೆ ಫ್ರೀ ಕೊಟ್ಟು ಇವ್ರಿಗೆ ಫ್ರೀ ಕೊಡಂದಿದ್ವಾ ನಾವು? ಹೌದಲ್ರಿ? ಹೌದ್ರಿ, ಕರೆ ಹೇಳಿ. ಯಾರಿಗ ಉಪಯೋಗ ಐತಿ ಹೇಳ್ರಿ ಫ್ರೀ? ಬಡವರಿಗೆಲ್ಲ ಏನಲ್ಲ ಆಯ್ತು, ಮಧ್ಯಮ ವರ್ಗದವ್ರಿಗೆ ಎಷ್ಟು ಕಷ್ಟ ಎಲ್ಲ ಏರಿಸ್ಕೊಂಡ್ ಕುಂತ್ರ. ಒಂದ್ ಕಡೆ ಕೊಡೋದು, ಒಂದ್ ಕಡೆ ಇಸ್ಕೊಳೋದು. ನಾವ್ ರಿಟೈರ್ಮೆಂಟ್ ಆದವ್ರು ಏನ್ ತಿನ್ಬೇಕು? ಇದೊಂದು ಜಾಯಿಂಟ್ ಇದ್ದಂಗ್ರಿ, ಚೈನ್ ಜಾಯಿಂಟ್ ಇದ್ದಂಗೆ. ಒಂದು ರೇಟ್ ಜಾಸ್ತಿ ಆದಂಗೆ ಇನ್ನೊಂದಕ್ಕೂ ರೇಟ್ ಜಾಸ್ತಿ ಆಗತ್ತೆ. ಹಿಂಗಾದ್ರೆ ಬಹಳ ಬಡವರಿಗೆಲ್ಲ ಬಹಳ ತಾಪತ್ರೆ ಆಗತ್ರಿ. ಹೌದ್ರಿ, ತೊಂದ್ರೆ ಐತಿ. ಮಧ್ಯಮ ವರ್ಗದವ್ರಿಗಂತೂ ಬಹಳ ತೊಂದ್ರೆ ಐತ್ರಿ. ಈ ತರ ಫ್ರೀ ಕೊಟ್ಟು ಏರ್ಸ್ಬೇಕಾದ್ರೆ ಫ್ರೀ ಎಲ್ಲ ಒಂದೇ ತರ ಮಾಡ್ಲಿ, ಎಲ್ಲರಿಗೂ ಬರುತ್ತ್ರಿ. ನಮ್ದು ತಗೊಂಡ್ ನಮ್ಗೂ ಕೊಡ್ತಾರ ಅವರು ಫ್ರೀ, ಏನ್ ಅವ್ರ ಮನೆಯಿಂದ ಕೊಡ್ತಾರ? ಕರೆಕ್ಟ್. ಹೌದಲ್ರಿ? ಕರೆ ರೀ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ ಶೋಭಾ ಅವರೇ. ಉಡುಪಿಯಿಂದ ಸಂದೇಶ್ ಅಂತ ಕರೆ ಮಾಡಿದ್ದಾರೆ. ಸಂದೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ಗ್ಯಾರಂಟಿಯಿಂದ ಜನರಿಗೆ ತೊಂದರೆ ಆಗಲ್ಲ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಂತವ್ರು ಇದೇ ಕಾಂಗ್ರೆಸ್ ಸರ್ಕಾರದವರು. ಈಗ ಒಂದು 15 ದಿನ ಬಿಟ್ಟು ಒಂದ್ ರೇಟ್ ಜಾಸ್ತಿ, ಮತ್ತೊಂದು ರೇಟ್ ಜಾಸ್ತಿ. ನಾನು ಒಂದೇ ವರ್ಡ್ಸ್ ಅಲ್ಲಿ ಹೇಳುದಾದ್ರೆ ಏನ್ ಗೊತ್ತುಂಟಾ? ಕುರುಡನ ಕೈಯಲ್ಲಿ ಚಿಲ್ಲರೆ ಕಾಸು ಹಾಕಿ ಕಿಸೆಯಿಂದ 2,000 ನೋಟ್ ತೆಗ್ದಾಗೆ. ಕಣ್ಣಿಲ್ದನು ಕೂಡ ಇರ್ತದಲ್ಲ ಸರ್, ಬೇಡುವಾಗ ಅವನಿಗೆ ಚಿಲ್ಲರೆ ಹಾಕಿದ್ರೆ ಡಣ 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 ಅಂತ ಕೇಳ್ತದಲ್ಲ, ಕೂಡನೇ ಖುಷಿ ಆಗತ್ತೆ. ಓ, ತುಂಬಾ ದುಡ್ಡು ಹಾಕಿದ್ರಂತ. ಈಚೆ ಕಡೆ ಅವನ ಜೇಬಿಂದ 2,000 ತೆಗೆದ್ರೆ ಗೊತ್ತೇ ಆಗುದಿಲ್ಲ. ಅದೇ ರೀತಿ ಇದು ಗೌರ್ಮೆಂಟ್, ಮತ್ತೇನು ಇಲ್ಲ. ತೆಗಿತಾ ಇದ್ದಾರೆ ಸೈಲೆಂಟ್ ಆಗಿ. ಸೈಲೆಂಟ್ ಆಗಿ. ಇದು 2,000 ಕೊಟ್ಟು 20,000 ಕದಿಯುವುದು. ಇದು ಬಿಟ್ಟಿ ಭಾಗ್ಯ ಕೊಟ್ಟು ಇದು ಪಾಪ ತಿಳುವಳಿಕೆ ಇದ್ದವ್ರಿಗೆ ಗೊತ್ತಾಗುತ್ತೆ. ಈ ಹಳ್ಳಿ ಜನರಿಗೆಲ್ಲ 2,000ನೇ ದೊಡ್ಡದಾಗಿರತ್ತ. ಅವ್ರ ಮನೆಯಿಂದ ಅವ್ರ ಗಂಟಿದು 10,000 ಹೋಗತ್ತಂತ ಅದು ಗೊತ್ತಾಗುದಿಲ್ಲ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಇನ್ನೊಬ್ರು ಬೆಂಗಳೂರಿಂದ ರಕ್ಷತ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ರಕ್ಷತ್ ನಮಸ್ಕಾರ. ರಕ್ಷತ್, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಬೆಂಗಳೂರು. ರಕ್ಷತ್, ಏನ್ ಹೇಳ್ತೀರಿ ವಿದ್ಯುತ್ ದರ ಏರಿಕೆ ಮಾಡಿರೋದ್ರ ಬಗ್ಗೆ? ಅದೇ ಸರ್, ಏನು ಅವ್ರಿಗೆ ಕಂಟ್ರೋಲ್ ಮಾಡೋದು ಯಾರು ಇಲ್ಲೇ ಇಲ್ಲ. ಇದಕ್ಕೆ ಮಧ್ಯ ಪ್ರವೇಶ ಮಾಡ್ಬೇಕು ರಾಜ್ಯಪಾಲರು. ಈ ಸರ್ಕಾರನ ವಜಾ ಮಾಡ್ಬೇಕು. ಯಾವ ಕಾರಣಕ್ಕೆ ಈಗ ವಿದ್ಯುತ್ ರೇಟ್ ಜಾಸ್ತಿ ಮಾಡಿದ್ರು ಅಂತ ತಮ್ಗನ್ಸುತ್ತೆ ರಕ್ಷತ್? ಅವ್ರಿಗೆ ಅವ್ರು ದರ್ಬಾರ್ ಮಾಡ್ಬೇಕು, ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲ, ಜನಸಾಮಾನ್ಯರಿಗೆಲ್ಲ ಇದು ಬಹಳ ತಾಪತ್ರೆ ಆಗೋದಿಲ್ವಾ ರೇಟ್ ಜಾಸ್ತಿ ಆದ್ರೆ? ತುಂಬಾ ತೊಂದರೆ ಆಗ್ತಾ ಇದೆ. ತುಂಬಾ ತೊಂದರೆ ಆಗ್ತಾ ಇದೆ ಜನರಿಗೆ. ಹಿಂಗಾದ್ರೆ ಹೆಂಗೆ ಮುಂದೆ? ಇದಕ್ಕೆ ಏನಿಲ್ಲ, ಈ ಸರ್ಕಾರನ ವಜಾ ಮಾಡ್ಬೇಕು ರಾಜ್ಯಪಾಲರು. ಮಧ್ಯ ಪ್ರವೇಶ ಮಾಡ್ಬೇಕು ರಾಜ್ಯಪಾಲರು. ಆಡಳಿತ ಮಾಡೋ ಯೋಗ್ಯತೆ ಇಲ್ಲ ಇವರಿಗೆ. ಥ್ಯಾಂಕ್ ಯು ರಕ್ಷತ್. ರಿಪಬ್ಲಿಕ್ ಮೈಸೂರಿಂದ ಅನಂತ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಂತ ಪ್ರಸಾದ್ ಅವರೇ. ನಮಸ್ತೆ ಸರ್. ಒಂದ್ ಕಡೆ ಬಿಸಿಲು ಜಾಸ್ತಿ, ಮತ್ತೊಂದ್ ಕಡೆ ರೇಟ್ ಜಾಸ್ತಿ, ಸುಡ್ತಾ ಇರೋ ಜನರನ್ನ ಏನ್ ಹೇಳ್ತೀರಿ? ಏನ್ ಹೇಳಲ್ಲ ಸರ್, ದರಿದ್ರ ಆಗ್ಬಿಟ್ಟಿದೆ ಸರ್ ಈ ಗೌರ್ಮೆಂಟ್. ಇವಾಗ ಎಲ್ಲಾನು ಬರೀ ಹಿಂಗೆ ರೇಟ್ ಜಾಸ್ತಿ ಮಾಡಿ 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 ನಮ್ಗೆಲ್ಲಾನು ಒದ್ದಾಡಿಸ್ತಾ ಇದಾರ. ಎಲ್ಲ ಪ್ರತಿ ಒಂದ್ ರೇಟ್ ಜಾಸ್ತಿ ಮಾಡ್ಬಿಟ್ಟು ಈಗ ಇದಕ್ಕೆ ಸ್ಟಾಂಪ್ ಡ್ಯೂಟಿ ಅದು ಜಾಸ್ತಿ ಮಾಡೋರು, ಹಾಲಿನ ಜಾಸ್ತಿ ಮಾಡೋರು, ಪೆನ್ಷನ್ ಮಾತ್ರ MLAಗಳು ಮಿನಿಸ್ಟರ್ಗಳಿಗೆ 1 to 2. ಆ DK ಶಿವಕುಮಾರ್ 1,400 ಕೋಟಿ ಇಟ್ಕೊಂಡಿದಾರ ಸರ್. ಅವ್ರಿಗೆ ಯಾಕೆ ಸರ್ ಪೆನ್ಷನ್?
ಸಂಬಳ ಆ MTV ನಾಗರಾಜು ಅಷ್ಟು ಕೋಟಿ ಇಟ್ಕೊಂಡಿದಾರ ಅವ್ರಿಗೆ ಪೆನ್ಷನ್. ಇನ್ನು ಆಮೇಲೆ PA ಕೃಷ್ಣ ಅವ್ರಿಗೆ ಯಾಕೆ ಸರ್ ಹಿಂಗೆಲ್ಲಾನು ಕೊಟ್ಕೊಂಡು ಜನಗಳ ದುಡ್ಡನ್ನ ಹಾಳು ಮಾಡಿ ಕುಟುಂಬಿಸ್ತಾ ಇದಾರೆ ಸರ್. ತುಂಬಾ ಬೇಜಾರಾಗೈತೆ ಸರ್. ಇವಾಗ ನಾವೆಲ್ಲ ಏನ್ ಹಿಂಗ್ ಮಾಡ್ಬಿಟ್ಟು ನಾವ್ ಯಾಕಾರ ಇಂತ ಗೌರ್ಮೆಂಟ್ ನಮ್ ರಾಜ್ಯ ಜೀವನ ಮಾಡೋದೇ ಕಷ್ಟ ಆಗಿದೆ ಅಂತ ಹೇಳ್ತಿದ್ದೀರಿ ಅನಂತ್ ಪ್ರಸಾದ್ ಅವರೇ. ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಆನಂದ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ತುಮಕೂರಿನಿಂದ. ಆನಂದ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಹೇಳ್ತೀರಿ? ವಿದ್ಯುತ್ ದರ ಜಾಸ್ತಿ ಆಗಿದೆ, ಹೌದು, ತಮ್ಮ ಅಭಿಪ್ರಾಯ ಏನು? ಹೇಳಿ. ಟಿವಿ ವಾಲ್ಯೂಮ್ ನ ಕಡಿಮೆ ಇಟ್ಕೊಂಡು ಮಾತಾಡಿ ಆನಂದ್ ಅವರೇ. ವಿದ್ಯುತ್ ದರ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀರಿ ತಾವು? ಹೌದು ಸರ್. ಈಗ ನಾವು ಯೂನಿವರ್ಸಿಟಿಯಲ್ಲಿ ಕೇಳಿದ್ವಿ, ನಾವು ಫ್ರೀ ಕರೆಂಟ್ ಕೊಡೋದನ್ನ ಕೇಳಿದ್ವಾ? ಇನ್ನೇನು ಕೇಳಿ ನಾವು ಕೇಳಿದ್ವಾ? ಯಾರು ಕೇಳಿದ್ವಲ್ಲ ಸರ್. ಏನಕ್ಕೆ ಬೇಕಾಯ್ತು ಸರ್ ಜಾಸ್ತಿ ಇದು? ಕರೆಕ್ಟ್. ಓಕೆ ಆನಂದ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಮಂಡ್ಯದಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ರಮೇಶ್ ಅವರೇ, ಏನ್ ಹೇಳ್ತೀರಿ? ಸರ್ಕಾರ ಈ ರೀತಿ ದರ ಏರಿಕೆ ಮಾಡ್ತಾನೆ ಇರೋದು ಸರ್, ಏನ್ ಸರ್ ಈ ತರ ಆದ್ರೆ ಯಾವ್ದೋ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಆಗ್ತಾ ಇರುತ್ತೆ. ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿದ್ದಾರೆ. ಎಲ್ಲರ ಕರೆಯನ್ನ ಸ್ವೀಕಾರ ಮಾಡ್ತೀವಿ. ತಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ವೇದಿಕೆ ಈಗ ನಿಮ್ಮದಾಗಿದೆ. ಈಗಾಗಲೇ ಜಾರ್ಜ್ ಅವರು ಹೇಳ್ತಾ ಇದ್ರು ಒಂದು ಮಾತನ್ನ, ನನಗೆ ಅಸೆಂಬ್ಲಿ ಇದೆ, ಈ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ. ಜನರಿಗೋಸ್ಕರನೇ ನೀವು ಅಸೆಂಬ್ಲಿ ನಡೆಸ್ತಾ ಇರೋದು. ಈಗ ಜನರಿಗೆ ತೆರಿಗೆ ಹೊರೆ ಆಗ್ತಾ ಇದೆ, ಅದ್ರ ಬಗ್ಗೆ ಉತ್ತರ ಕೊಡಿ ಅಂತಂದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಸದನದ ನೆಪ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ರಯತ್ನ ನಿಮ್ಮಿಂದ ಆಗ್ತಾ ಇದೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮಂತ್ರಿ ಈ ರೀತಿ ಮಾಡೋದು ಶೋಭೆ ಅಲ್ಲ. ನೀವು ಉತ್ತರ ಕೊಡಬೇಕಾಗಿತ್ತು. ಈ ಕಾರಣಗಳಿಂದ ನಾವು ರೇಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಜನ ನಿಮ್ಗೆ ಉತ್ತರ ಕೊಡ್ತಾ ಇದ್ರು. ಗಣೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಗಣೇಶ್ ಅವರ ನಮಸ್ಕಾರ. ನಮಸ್ಕಾರ. ಇದು ಕಾಂಗ್ರೆಸ್ ಅವರು ಕೊಟ್ಟು ಕಿತ್ಕೊಂಡು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ಫ್ರೀ ಕೊಡಬಾರ್ದಾಗಿತ್ತು. ಇವಾಗ ಬೇಸಿಗೆಯಲ್ಲಿ ಕರೆಂಟ್ ನ ಹೆಚ್ಚಾಗಿ ಉಪಯೋಗಿಸಲೇಬೇಕಾಗತ್ತೆ. ಮಕ್ಕಳಿಗೆ ಎಕ್ಸಾಮ್ ಟೈಮು. ಇವರು ಇದನ್ನೆಲ್ಲ ನೋಡ್ಕೊಂಡೆ ಅಗಲದರೊಳೆ ಮಾಡೋದಕ್ಕಂತಾನೆ ಇವರು ಈ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಸರಿಯಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ. ಫಸ್ಟ್ ಮೊದಲನೇದು, ಅವ್ರು ಸರಿಯಾಗಿ ಮಾಡಿದ್ರೆ ಇದನ್ನೆಲ್ಲ ನಿಲ್ಲಿಸಬಹುದು. ಅವ್ರು ಬರೀ ಮೈಕಲ್ ಮಾತಾಡೋದಕ್ಕಷ್ಟೇ ಸೀಮಿತ ಆಗ್ತಾ ಇದ್ದಾರೆ. ಜನಗಳು ನಾವು ಸೇರ್ಕೊಂತೀವಿ ಅವ್ರ ಜೊತೆ. ಯಾವುದೇ ಕಾರಣಕ್ಕೂ ಕರೆಂಟ್ ದರ ಏರಿಸಬಾರ್ದು ಅಂತ ಕೇಳ್ಕೊಂತೀನಿ ನಾನು. ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ಮಧುಸೂದನ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ. ಮಧುಸೂದನ್ ನಮಸ್ಕಾರ. ನಮಸ್ಕಾರ ಸರ್. ವಿದ್ಯುತ್ ದರ ಜಾಸ್ತಿ ಮಾಡಿರೋದು ಏನ್ ಹೇಳ್ತೀರಿ? ಯಾಕೆ ಮಾಡಿದ್ರು ಅಂತ ಅನ್ಸುತ್ತೆ? ಏನ್ ಸರ್ ಹಿಂಗ್ ಮಾಡಿದ್ರೆ ಏನ್ ಮಾಡ್ಬೇಕು? ಮಧ್ಯಮ ವರ್ಗದವರು ಏನ್ ಮಾಡ್ಬೇಕು ಸರ್ ಹಿಂಗ್ ಆದ್ರೆ? ಫ್ರೀ ಕೊಟ್ಟಿದಾರಲ್ಲ ಕರೆಂಟ್, ಫ್ರೀ ಕೊಟ್ಟು ಇನ್ನೊಂದ್ ಜೇಬಿನಿಂದ ತಗೊಳ್ತಾ ಇದಾರೆ ಅಷ್ಟೇ. ಒಂದು ಜೇಬಿಗೆ ಕೊಟ್ಟು ಇನ್ನೊಂದ್ ಜೇಬಿನಿಂದ ಕಸ್ಕೊಳ್ತಾ ಇದಾರೆ. ಪ್ರತಿಯೊಂದು ಯಾವ್ದಾದ್ರು ನೋಡಿ 100 ರೂಪಾಯಿ ಇದ್ದಲ್ಲ 500 ರೂಪಾಯಿ ಮಾಡಿದ್ದಾರೆ ಯಾವುದೇ ವಸ್ತು. ಆ ಟೈಪ್ ಆಗಿದೆ. ಇವರು ಕಾಂಗ್ರೆಸ್ ಗೌರ್ಮೆಂಟ್ ಬರೋಕಿನ ಮೊದ್ಲಿಗೆ 100 ರೂಪಾಯಿ ವಸ್ತು ಇತ್ತು, ಅದು ಈಗ 500 ರೂಪಾಯಿ ತನ ಮುಟ್ಟಿದೆ. ಎಕ್ಸಾಂಪಲ್ ಇದು. ಹಿಂಗಾದ್ರೆ ಮುಂದೆ ನಮ್ಮ ಬದುಕೆಲ್ಲ ಹೆಂಗ್ರಿ? ಬದುಕು ದೇವರೇ ಗತಿ ರೀ. ಬದುಕು ದೇವರೇ ಗತಿ ಅಂತ ಹೇಳ್ಬೋದ್ರಿ. ಯಾಕಂದ್ರೆ ಅಲ್ಲೋಲ ಕಲ್ಲೋಲ ಆಗಿದೆ. ಮಧ್ಯಮ ವರ್ಗದವರು ಪ್ರೈವೇಟ್ ನಲ್ಲಿ ಬೇಕಾದ ಜನ ಕೆಲಸ ಮಾಡ್ತಾ ಇದಾರೆ. ಅವರು ಏನೋ ಒಂದು ಪೈಸಾ ಟು ಪೈಸಾ ಲೆಕ್ಕ ಹಾಕಿ ಜೀವನ ನಡೆಸ್ತಾರೆ. ಹಿಂಗೆಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಪ್ರತಿಯೊಂದು ಏರಿಸಿದ್ರೆ ಮಧ್ಯಮ ವರ್ಗಕ್ಕೆ ಬಹಳ ತೊಂದರೆ ಆಗ್ತದೆ. ಕರೆ. ಧನ್ಯವಾದಗಳು ಮಧುಸೂದನ್ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಕ್ಕೆ. ಬೆಂಗಳೂರಿಂದ ವಸಂತ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಸಂತ ಅವರೇ. ನಮಸ್ಕಾರ ಸರ್. ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ರೇಟ್ ಜಾಸ್ತಿ ಆಗಿರೋದು? ಸರ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಯಾಕಂದ್ರೆ ಒಂದ್ರ ಮೇಲೆ ಒಂದು ಅವ್ರ ಮಧ್ಯಮದ ವರ್ಗಕ್ಕೇನು ಅವರು ಯೂನಿಟ್ 200 ಕೊಟ್ಬಿಟ್ಟು ಅದ್ರಲ್ಲೂ ಅವರು ಯೂನಿಟ್ ಮೇಲೆ ಅದ್ರ ಮೇಲೆ ಕಮ್ಮಿ ಮಾಡ್ತೀನಿ ಅಂತಂದ್ರು. ಬಟ್ ಏನಿಲ್ಲ, ಮಧ್ಯಮದ ವರ್ಗ ತುಂಬಾ ತೊಂದರೆ ಆಗ್ತಾ ಇದೆ ಇದರಿಂದ. ಯಾವುದೇ ಒಂದು ಹಾಲ್ ರೇಟ್ ಮಾಡಿದ್ರು, ಮೆಟ್ರೋ ಮಾಡಿದ್ರು, ಬಸ್ ಮಾಡಿದ್ರು, ಮತ್ತೆ ಇವಾಗ ನೋಡ್ರೆ ಕರೆಂಟ್ ಬಂದಿದ್ದಾರೆ. ಸೊ ನಮ್ಗೆ ಅದು ಫ್ರೀ ಬೇಕಂತ ಪಬ್ಲಿಕ್ ಯಾರು ಕೇಳೇ ಇರ್ಲಿಲ್ಲ. ಇವ್ರು ಇಲ್ಲಿಂದ ತಗೊಂಡು ಪಬ್ಲಿಕ್ ಕೊಡೋ ಅವಶ್ಯಕತೆ ಏನಿದೆ ಅಲ್ವಾ? 2000 ಬರ್ತಾ ಇದೆ ನಿಮ್ಗೆ ತಿಂಗಳ? ಇಲ್ಲ ಸರ್, ಇಲ್ಲ, ನಮ್ಗೇನು ಬರ್ತಾನೆ ಇಲ್ಲ. ನಾವು ಮಾಡ್ಸೇ ಇಲ್ಲ ಅದು. ನಾವು ಅದ್ ಮಾಡ್ಸೇ ಇಲ್ಲ, ನಾವು ಅದು ಹೋಗೇ ಇಲ್ಲ. ಬಟ್ ಏನ್ ಇದಂತೂ ಅವರು ಒಂದ್ರ ಮೇಲೆ ಒಂದು ಮಾಡ್ತಿರೋದು ಪಬ್ಲಿಕ್ ಗೆ ಮುಂದೆ ಹೋಗ್ತಾ ಇನ್ನು ತುಂಬಾ ಇವಾಗ್ಲೇ ಜೀವನ ಮಾಡೋದೇ ತುಂಬಾ ಕಷ್ಟ ಇದೆ.
ಇನ್ನು ಮುಂದೆ ಮುಂದೆ ಹೋಗ್ತಾ ಹೆಂಗೆ ಇದೇ ತರ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ ಸರ್. ಇದು ಸರಿ ಇಲ್ಲ ಮಾಡ್ತಾ ಇರೋದು. ಫೈನ್, ಥ್ಯಾಂಕ್ ಯು ವಸಂತ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಬಳ್ಳಾರಿಯಿಂದ ರೋಜಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ರೋಜಾ ಅವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈ ಬೆಲೆ ಏರಿಕೆ ತಮ್ಗೆ ಎಷ್ಟು ತಾಪತ್ರೆ ತಂದಿದೆ ಈಗ? ತುಂಬಾ ಅಂದ್ರೆ ತುಂಬಾ ಸರ್. ನಮ್ಮ ಅರ್ನಿಂಗ್ಸ್ ಎಲ್ಲ ಸೇಮ್ ಇದೆ. ಬಟ್ ಏನಂದ್ರೆ ಇವ್ರ ಬೆಲೆ ಏರಿಕೆಯಿಂದ ನಮ್ ಕಾಸ್ಟ್ ಆಫ್ ಲಿವಿಂಗ್ ಏನಾಗ್ತದೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಕಾಸ್ಟ್ ಆಫ್ ಲಿವಿಂಗ್ ಅಷ್ಟೇ ಇದ್ದು ಲೈಕ್ ಅರ್ನಿಂಗ್ಸ್ ಏನಾದ್ರು ಹೆಚ್ಚಿಗೆ ಆದ್ರೆ ನಾವು ಬೆಟರ್ ಲೈಫ್ ಲೀಡ್ ಮಾಡ್ಬೋದು. ನಮ್ಮ ಅರ್ನಿಂಗ್ಸ್ ಅಷ್ಟೇ ಇದೆ ಸರ್. ಬಟ್ ಬೆಲೆ ಏರಿಕೆ ಒಂದಲ್ಲ ಒಂದ್ ರೀತಿಯಿಂದ ಎಲ್ಲಾ ವೇನಲ್ಲೂ ನಮ್ಗೆ ತೊಂದರೆ ಮಾಡ್ತಾನೆ ಇದಾರೆ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿಂದ. ಸೊ ನಮ್ಗೆ ಅದು ಏನು ಫ್ರೀ 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 ಅಂತ ಇದಾರೆ ಅದು ಎಲ್ರಿಗೂ ರೀಚ್ ಆಗ್ತಾ ಇಲ್ಲ ಸರ್. ಇವನ್ ನಾವ್ ಯಾವ ಫ್ರೀ ಅಂತ ತಗೊಂಡೇ ಇಲ್ಲ ಸರ್. ಇವನ್ 2000 ಬರಲ್ಲ, ಅದೇನ್ ರೇಷನ್ ಅಮೌಂಟು ಬರಲ್ಲ, ಇವನ್ ಕರೆಂಟು ಫ್ರೀ ಇಲ್ಲ. ಆ ಸರ್ಟನ್ ಮೆಂಬರ್ಸ್ ಮಾತ್ರ ಹೋಗ್ತಾ ಇದೆ. ಇದು ಎಲ್ಲಾರ್ಗು ರೀಚ್ ಆಗ್ತಾ ಇಲ್ಲ ಸರ್. ಮಧ್ಯದಲ್ಲಿ ನಮ್ಮಂತವ್ರೆ ನಾವು ಬಲಿಪಶು ಆಗ್ತಾ ಇದೀವಿ ಸರ್. ಇದು ಯಾವ ವರ್ಗದ ಜನರಿಗೆ ಅತಿ ಹೆಚ್ಚು ಬಾಧಿಸುತ್ತೆ ಅಂತ ತಮ್ಗನ್ಸುತ್ತೆ ಸರ್? ಅಲ್ಟಿಮೇಟ್ಲಿ ಮಧ್ಯಮ ವರ್ಗದವ್ರಿಗೆ ಸರ್. ಬಡವ್ರು ಹೆಂಗೋ ನಡ್ಸ್ಕೊಂಡು ಹೋಗ್ಬಿಡ್ತಾರೆ ಸರ್ ಇದು ತಿನ್ಕೊಂಡು. ಈಗ ರಿಚ್ ಇರೋರ್ಗು ಏನು ತೊಂದ್ರೆ ಆಗಲ್ಲ. ಅವರು ₹1 ಕೊಡಲ್ಲ, ₹10 ಅಲ್ಲ ₹100 ಕೊಡೋಕು ರೆಡಿ ಇರ್ತಾರೆ. ಬಟ್ ಈಗ ಮಧ್ಯದಲ್ಲಿರೋ ನಾವೇ ಸಫರ್ ಆಗ್ತಾ ಇರೋ ಸರ್. ಆ ಕಡೆ ಬಿಡೋಕಿಲ್ಲ, ಈ ಕಡೆ ಇಟ್ಕೊಳಕಿಲ್ಲ. ಹಂಗಾಗ್ತಾ ಇದೆ ಸರ್ ಸಿಚುವೇಶನ್. ಸ್ವಲ್ಪ ನೀವೆಲ್ಲರೂ ಸಪೋರ್ಟ್ ಮಾಡಿ ಬೆಲೆ ಏರಿಕೆ ಇದು ಎಸ್ಪೆಷಲಿ ಇದು ಪವರ್ದು ಇದು ಫ್ರೀ ಬಸ್ ಇದೆಲ್ಲ ತೆಗಿಬೇಕು ಸರ್. ಈವನ್ 2000 ಯಾರು ಕೇಳಿಲ್ಲ ಸರ್. ಅದೇ ಉದ್ದೇಶದಿಂದ ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಸರ್ಕಾರಕ್ಕೆ ಇದನ್ನು ಮುಟ್ಟಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಥ್ಯಾಂಕ್ ಯು ರೋಜಾ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಕ್ಕೆ. ಮಂಡ್ಯದಿಂದ ಕೃಷ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ. ಮನೆ ಕೇಳಿಸ್ತಾ ಇದೆ ಕೃಷ್ಣ ಅವರೇ? ಏನ್ ಹೇಳ್ತೀರಿ? ರೇಟ್ ಜಾಸ್ತಿ ಆಗಿದೆ ಎಲ್ಲ ಕಡೆ. ಅದು ಹೇಳಿದಾರೆ ಸರ್. ಈಗ ಜನಗಳೆಲ್ಲ ಹೇಳ್ತಾ ಇದಾರೆ. ನಮಸ್ಕಾರ. ಮಾತಾಡಿ ಕೇಳಿಸ್ತಾ ಇದೆ. ಅದು ಸರ್ ಹೇಳಿದ್ನಲ್ಲ, ಈಗ ಅವರು ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಆಯ್ಕೆ ಮಾಡಿದ್ದು ನಮ್ ಜನಗಳಲ್ವಾ? ನಮ್ ಜನಗಳೇ ಆಯ್ಕೆ ಮಾಡಿದ್ದು. ಅದ್ರಲ್ಲಿ ಯಾರು ಬುದ್ಧಿವಂತರು ಯಾರು ದಡ್ಡು ಸರ್? ಅಂದ್ರೆ ರೇಟ್ ಜಾಸ್ತಿ ಮಾಡೋರೆ ಜಾಣರು ಅಂತ ಹೇಳ್ತಿದ್ದೀರಾ ನೀವು? ಅದನ್ನ ಆಯ್ಕೆ ಮಾಡಿದ್ ನಮ್ ದಡ್ತನ ಅಲ್ವಾ? ಅಲ್ಲ ಫ್ರೀ ಯಾಕೆ ಬೇಕು ಸರ್ ಇವ್ರಿಗೆ? ದೇವ್ರು ಇವ್ರಿಗೆ ದುಡಿಯೋಕೆ ಶಕ್ತಿ ಕೊಟ್ಟಿದ್ದಾನೆ. ಅಲ್ಲ ಇವ್ರು ನಮ್ ಕಂಡೆ ಹುಟ್ಟಿದಾರ ಜನ. ಅಂದ್ರೆ ಆಯ್ಕೆ ಮಾಡಿದ್ದೆ ನಮ್ ತಪ್ಪು ಅನುಭವಿಸೋಣ ಅಂತ ಹೇಳ್ತಿದ್ದೀರಿ ಅಲ್ವಾ? ಅಷ್ಟೇ ಮಾಡಿದ್ದು ಮಾರಾಯ. ಕೃಷ್ಣ ಅವರೇ ಥ್ಯಾಂಕ್ ಯು. ಹಾಗೆ ಶಿವಕುಮಾರ್ ಅಂತ ಹೇಳಿ ಚನ್ನಪಟ್ಟಣದಿಂದ ಕಾಲ್ ಮಾಡಿದ್ದಾರೆ. ಶಿವಕುಮಾರ್ ನಮಸ್ಕಾರ. ನಮಸ್ತೆ. ಎಲ್ಲ ಕಡೆ ರೇಟ್ ಜಾಸ್ತಿ ಆಗಿದೆ. ತಮಗೆ ಈ ರೇಟ್ ಜಾಸ್ತಿ ಆಗಿರೋದ್ರ ಬಿಸಿ ಹೇಗೆ ತಟ್ಟುತ್ತಾ ಇದೆ ಶಿವಕುಮಾರ್? ಸರ್ ಒಂದ್ ಬೆರಳು ಕೊಟ್ಬಿಟ್ಟು ಅಸ್ತ ನುಂಗುದ್ರಂತೆ ಆ ಕೆಲಸ ಮಾಡ್ತಾವ್ರಿ ಇವರು. ಬೆರಳು ಕೊಟ್ಬಿಟ್ಟು ಅಸ್ತಾನೆ ನುಂಗ್ತಾವ್ರೆ. ಏನ್ ಬೆರಳು ಕೊಟ್ಟಿದ್ದು ಅಲ್ವಾ ಸರ್? ಗ್ಯಾರಂಟಿ. ಇವಾಗ ವೋಟ್ ಹಾಕೋದು ವಿಲೇಜ್ ಕಡೆ ಹೆಣ್ಣು ಮಕ್ಕಳೇ ಜಾಸ್ತಿ. ಬೆಂಗಳೂರು ಸಿಟಿಗಳಲ್ಲಿ ಹೆಣ್ಣು ಮಕ್ಕಳು ಎಷ್ಟು %